ಎಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಫೆಸ್ಟಿವಲ್. ದೇವರೆಲ್ಲರಿಗೂ ಒಳ್ಳೇದ್ ಮಾಡಿ. ನಾನ್ ಬ್ಲಾಗ್ ಶುರುವಾಗ್ತಿರೋದು ರಾತ್ರಿ ಊಟದಿಂದ. ಅಂದ್ರೆ ನಾಳೆ ಬೆಳಗ್ಗೆ ವರಮಹಾಲಕ್ಷ್ಮಿ, ಈಗ ಊಟ ಮಾಡಿ ನಾನ್ ಡೆಕೋರೇಷನ್ ಕಡಿಕೆ ನಾನು ಮೇಘ ಹೋಗ್ತೀವಿ. ಇವತ್ತು ಟೊಮೆಟೊ ಬಾತ್ ಮಾಡಿದ್ದಾರೆ. ಏನೋ ಕೈ ಬರ್ಬೇಕು ಬೇಡ, ಫ್ಯಾನ್ ಬೇಡ, ಬನ್ನಿ ಊಟ ಮಾಡ್ಬಿಟ್ಟು ಹೊಡೋಣ. ಗೈಸ್, ಫಸ್ಟ್ ಸ್ಟೆಪ್ ಡೆಕೋರೇಷನ್ ಅಲ್ಲಿ ನಾನು ಮಾಡ್ತಾ ಇರೋದು ಹೂಲ ಉಪ್ಪು ರಿಂಗಿಗೆ. ಇದು ನಾನೇ ಲಾಸ್ಟ್ ಇಯರ್ ಪ್ರಿಪೇರ್ ಮಾಡಿದ್ದು ಕಪ್ಲದ್ದು ಹೂವು. ಸೊ ಪೇಪರ್ ಅಲ್ಲಿ, ಸೊ ಅದನ್ನ ಪೇಸ್ಟ್ ಮಾಡ್ತಾ ಇದೀನಿ. ಹಿಂಗ್ ರೌಂಡ್ ಪೇಸ್ಟ್ ಮಾಡಿ ದೇವಿ ಹಿಂಗ್ ಸೆಂಟ್ರಲ್ ಬರೋ ತರ, ಸೊ ದಟ್ ಒಂದು ಕಿರೀಟ ತರ ಹಿಂಗ್ ಬರುತ್ತೆ ಅಂತ ಕಟ್ ಮಾಡ್ತಾ. ಗೈಸ್, ಹೇಗಿದೆ? ಫೈನಲಿ ರೆಡಿ ಆಯ್ತು. ಆಕ್ಚುಲಿ ಈ ಸತಿ ನಿದ್ದೆ ಬೇರೆ ಅಂಡ್ ಜಾಸ್ತಿ ಮಾಡಿದ್ರು ಅದು ಫೋಟೋಸಿಗೆ ಅಷ್ಟು ಹೈಲೈಟ್ ಆಗಿ ಕಾಣಿಸ್ತಿಲ್ಲ. ಸೊ ಸಿಂಪಲ್ ಆಗಿ ಮಾಡೋಣ ಅಂತ ಫಸ್ಟ್ ಇವಲ ಉಪ್ಪಿಗೆ ಇದ ಪೇಸ್ಟ್ ಮಾಡ್ಕೊಂಡಿದೀನಿ. ಚೆನ್ನಾಗಿದಮ್ಮ, ವೆರಿ ನೈಸ್. ಇಲ್ಲ ಅದ್ರ ಬ್ಯಾಕ್ ಡ್ರಾಪ್ ಹಾಕ್ತೀನಿ. ಗೈಸ್, ಚೆನ್ನಾಗಿದಾ? ಹೇಗೆ ಬೇಗ? ವೆರಿ ನೈಸ್. ಸೇಮ್ ನಾನು ಹೇಳ್ಕೊಟ್ಟಿರೋ ಥರನೇ ಮಾಡಿದ್ಯಾ? Oh guys, the bear of the air. So ಬ್ಯಾಕ್ ಡ್ರಾಪಿಗೆ ಅಂತ ಒಂದು ಸ್ಕ್ರೀನ್ ಹಾಕಿ ಅದಾದಮೇಲೆ 5 ಫ್ಲವರ್ಸ್ನ ಮೇಲ್ಗಡೆ ಹಾಕಿದ್ದೆ. ಅದಾದಮೇಲೆ ಹೂಲ ಉಪ್ಪಲ್ಲಿ ಕ್ರಿಯೇಟ್ ಮಾಡಿದ್ನಲ್ಲ ಅದನ್ನು ಕೆಳಗಡೆ ಇಡ್ತೀನಿ. guys, are you ready? ಲೈಟ್ ಹಾಕ್ತೀನಿ, ಹಂಗೆ ಹಂಗೆ ಇಟ್ಕೊ. ಹೆಂಗಿದೆ ಈ ಸತಿ? ಸ್ವಲ್ಪ ಸಿಂಪಲ್ ಆಗಿ ಮಾಡುವ ಅಂತ. ಸೊ ಇವಾಗ ಇದೇನಿದೆ, ಇಲ್ಲೊಂದು ಟೇಬಲ್ ಬರುತ್ತೆ. ಈ ಟೇಬಲ್ ನ ಇಲ್ಲಿ ಮೂವ್ ಮಾಡಿಸ್ತೀನಿ. ಇದಾದ್ಮೇಲೆ ಇಲ್ಲಿಗೆ ಹಿಂಗೆ ಬಂದು ಇಲ್ಲಿ ಸೆಂಟ್ರಲ್ ದೇವಿ ಬರ್ತಾರೆ. ಅವ್ರಿಂದ ಇದು ಪ್ಲೇಸ್ ಆಗುತ್ತೆ. ಹಿಂದೆರಡು ಲೈಟ್ಸ್ ಬರುತ್ತೆ. ಹೆಂಗಿದೆ ಐಡಿಯಾ? ಶುಭ ಫುಲ್ ಆದ್ಮೇಲೆ ಸಿಗ್ತೀನಿ. ಬಿಕಾಸ್ ಆಲ್ರೆಡಿ 12:30 ಇವಾಗ. ಸೊ 12:30 ಆಗಿರೋದ್ರಿಂದ ಸ್ವಲ್ಪ ಟೈಮ್ ಇಲ್ಲ. ಸೊ ಬೇಗ ಬೇಗ ಕವರ್ ಮಾಡ್ಕೊಬೇಕು. ಬಿಕಾಸ್ ಬೆಳಗ್ಗೆ 4 ಗಂಟೆಗೆ ಪೂಜೆ ಸ್ಟಾರ್ಟ್ ಮಾಡಬೇಕು. ಸೊ ನಮ್ಮ ಬೇಗನೂ ಕೂಡ ಬೆಳಗ್ಗೆ 4 ಗಂಟೆಗೆ ಎದ್ದೇಳ್ತಾರೆ ನನ್ನ ಜೊತೆ. ನಮ್ಮ ಮೇಘನ್ ವಿಡಿಯೋಗೆ ಒಂದು ಹಾಡು ಹಾಕೋಣ ಅಂತ ಅಂದರೆ ಕಾಪಿ ರೈಟ್ಸ್ ಪ್ರಾಬ್ಲಮಿಂದ ಸಾಂಗೇ ಡೌನ್ಲೋಡ್ ಆಗಲ್ಲ. ಸಾರಿ ಮೇಘ. ಗೈಸ್, ಇವಾಗ ನಾನು ಸ್ಯಾರಿ ಡ್ರಪ್ಪಿಂಗ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ನಂಗೆ ಅಷ್ಟೊಂದು ಐಡಿಯಾ ಇಲ್ಲ. ಈ ಸತಿ ಹೊಸ್ದಾಗಿ ಟ್ರೈ ಮಾಡ್ತೀನಿ. ಜನರಲ್ ಆಗಿ ಸ್ಯಾರಿ ತರ ಉಡಿಸ್ತಿದ್ದೆ, ಬಟ್ ಈ ಸತಿ ಹೊಸ್ದಾಗಿ ಟ್ರೈ ಮಾಡೋಣ ಅಂತ ಕೂತಿದ್ದೀನಿ. ನಾನು ಯೂಟ್ಯೂಬ್ ನೋಡ್ಕೊಂಡೆ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಸರಿ, ಚೆನ್ನಾಗಿದ್ಯಾ? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಲಿಂಕ್ ಇಲ್ಲ, ಇದು ಬನಾರಸಿ ಸಿಲ್ಕು. ಸೊ ಅದ್ರದ್ದು ಲಿಂಕ್ ಎಲ್ಲ ನಂಗೆ ಗೊತ್ತಿಲ್ಲ. ಅದೇ ಮೇಲ್ ಸಾಕೊಂಡು ನಿಜ ಸಿಗಾಕಂತ ಕೈಯಲ್ಲ. ಡಾಗು, ಚೌಲಿ ಎಲ್ಲ ಹಾಕ್ತಿವಿ ನಾವು.
ಬಗ್ಗೆ ಮಾತಾಡ್ಬೇಕು ಗೈಸ್ ನಿಮ್ಗೆ. ನಾನು ಎಷ್ಟೋ ಸತಿ ಹೇಳಿದ್ದೀನಿ ಯೂಟ್ಯೂಬ್ ಚಾನಲ್ ನೀನು ಓಪನ್ ಮಾಡ್ಕೊ ಅವಾಗಾರು ಮಾತಾಡೋದು ಕಲಿತೀಯಾ ಅಂತ. ಅವಾಗಿಂದ ಗೈ ಸ್ಪೀಕರ್ ಅಲ್ಲಿ ಇವಳು ಮೊಬೈಲ್ ಕನೆಕ್ಟ್ ಮಾಡೋಳೆ ಕೂ 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 ಅಂತ ಗಂಟೆಗೆ ಒಂದ್ಸತಿ ಬಡ್ಕೊಂತ ಇತ್ತು. ಯಾರೇ ಏನ್ ಗೊತ್ತಾ, ಆಕ್ಚುಲಿ ಬ್ಲಾಗ್ ಮುಂದೆ ಮಾತಾಡಕ್ ಬಂದ್ರೆ ತುಂಬಾ ಆರ್ಟಿಫಿಷಿಯಲ್ ಆಗಿ ಫೀಲ್ ಆಗುತ್ತೆ. ನಾನು ಇವಳಂತ ಮತ್ತೆ ಆಡಲ್ಲ, ಫುಲ್ಲು ಒಂದ್ ಕಡೆ ಮಾತಾಡೋದು. ಅವಳು ಗೊತ್ತಿಲ್ಲ, ನಾನು ಮಾತಾಡ್ ಮೇಘ ಗೊತ್ತಿಲ್ಲ, ಈ ತರನೇ ಅವ್ಳು ಮಾತಾಡೋದು. ಇದು ಆಕ್ಚುಲಿ ಏನಕ್ಕೆ ಬಿಡಿಸ್ಕೊತಿದೀವಿ ಅಂದ್ರೆ, ಇಲ್ಲಿ ನಾವು ಏನ್ ದೇವ್ರನ್ನ ಕೂರ್ಸಿದ್ದೀವಲ್ಲ ಆ ಟೇಬಲ್ ಮೇಲೆ ಸ್ವಲ್ಪ ಡೆಕೋರೇಷನ್ ಮಾಡಕ್ಕೆ. ಸೊ ನಂಗೆ ಮಾರ್ನಿಂಗ್ ಎದ್ದು 4 ಗಂಟೆಗೆ ಎದ್ದು ಪೂಜೆ ಶುರು ಮಾಡ್ಬೇಕಂದ್ರೆ ಕಳ್ಸ ಮಿಕ್ಕಿದಾಗ ಆಕ್ಚುಲಿ ತಲೆಸ್ನಾನ ಎಲ್ಲ ಮಾಡ್ಕೊಂಡು ಸ್ಯಾರಿ ಡ್ರಾಪಿಂಗ್ ಮಾಡಿದ್ದೀನಿ. ಸ್ಯಾರಿ ಡ್ರಾಪಿಂಗು ಡೆಕೋರೇಷನ್ ಎಲ್ಲ ಮುಗ್ದಿದೆ. ಈಗ ನೆಕ್ಸ್ಟ್ ಏನಿದ್ರು ಈ ಒಂದು ಟೇಬಲ್ನ ಡೆಕೋರೇಟ್ ಮಾಡಿ ಇಟ್ಬಿಟ್ರೆ ಬೆಳಗ್ಗೆ ಎದ್ದು ಕಳ್ಸ ರೆಡಿ ಮಾಡ್ಕೊಳ್ಳೋದು ಅಷ್ಟೇ ಇರುತ್ತೆ. ಸೊ ಬೇಗ 5 ಗಂಟೆ 6 ಗಂಟೆ ಅಷ್ಟು ಪೂಜೆ ಮುಗಿಸ್ಬೇಕು. ಗೈಸ್ ಇವಳು ವ್ಲಾಗ್ ಮಾಡ್ತಾಳೆ, ವ್ಲಾಗ್ ಮಾಡೋದ್ಮೇಲೆ ನಾನು ಚೆನ್ನಾಗಿ ಬಂದಿದ್ದೀನೋ ಇಲ್ವೋ ಅಂತ ನೋಡ್ತಾಳೆ. ವ್ಲಾಗ್ ಅಂದ್ರೆ ಆಕ್ಚುಲಿ ನ್ಯಾಚುರಲ್ ಆಗಿ ಬರ್ಬೇಕು, ಎಗೇನ್ ಮಾಡ್ಸಕ್ ಆಗಲ್ಲ. ಮಾತಾಡಲ್ಲ ಏನ್ ಮಾಡ್ಲಿ, ಒಬ್ಳೆ ಅಂತ ಬಡ್ಕೊಳ್ಬೇಕಷ್ಟ. ನಾನು ಹಿಂಗನ್ಸತಿ ಪೋಸ್ ಮಾಡ್ತಾಳೆ. ಫುಲ್ ಸುಸ್ತಾಗೋಗ್ಬಿಟ್ಟಿದ್ದೀನಿ ನಿಜ. ಗೈಸ್ ಇವಾಗ ಟೈಮ್ ಬಂದು ಇಟ್ಸ್ 3:15, ಮಧ್ಯರಾತ್ರಿ 3:15. ಎಲ್ಲ ಆಯಿತು ಫಿನಿಶಿಂಗ್. ಇನ್ನು 3:15 4 ಗಂಟೆಗೆ ಸ್ನಾನಕ್ಕೆ ಹೋಗ್ಬೇಕು ನಾನು. ನಿನಗೆ ಕೇಳ್ತಿರೋದು ತಾನೇ, ಮಾತಾಡ್ ಪರವಾಗಿಲ್ಲ, ನೀನು ಮಾತಾಡೋದಷ್ಟೇ ಕೇಳಿಸುತ್ತೆ. ಗೈಸ್ 4 ಗಂಟೆಗೆ ನಾನು ಸ್ನಾನ ಮಾಡ್ಕೊಂಬಂದು ಪೂಜೆ ಸ್ಟಾರ್ಟ್ ಮಾಡ್ಬೇಕು, ಯಾಕಂದ್ರೆ 6 ಗಂಟೆ ಅಷ್ಟೊತ್ತಿಗೆ ಪೂಜೆ ಮುಗಿಬೇಕು. ಸೊ ನಮ್ಮ ಮನಗ ಡೌಟೇ, ಒಂದು 10 ನಿಮಿಷ ಮನಗ್ಬೋದು ಅಷ್ಟೇ. ಯಾಕಂದರೆ ನಾನು ಇಲ್ಲಿ ಹಾರ ರೆಡಿ ಮಾಡಿಕೊಂಡು ನೆಕ್ಸ್ಟು ಇದು ದುಡ್ಡೆಲ್ಲ ರೆಡಿ ಮಾಡಿಕೊಂಡು ಆ್ಯಂಡ್ ಇಲ್ಲೊಂದು ಲೈಟಿಂಗ್ಸ್ನ ಆ್ಯಡ್ ಮಾಡಿದೆ. ಸೊ ಲೈಟಿಂಗ್ಸ್ ಆ್ಯಡ್ ಮಾಡಿ ಹಾರ ರೆಡಿ ಮಾಡಿಕೊಂಡು ದುಡ್ಡನ್ನ ರೆಡಿ ಮಾಡ್ಕೊಂಡೆ. ನಮ್ಮ ಅಮ್ಮನೂ ಏನೋ ಮಾಡ್ತಾಯಿದ್ದಾರೆ. ಸೊ ನಮ್ಮ ಮೇಘನ ಅವರು ತಾಚಿ ನಮ್ಮ ಮೇಘ ಅವ್ರು ಮಲ್ಕೊಂಡ್ಬಿಟ್ಟಿದ್ದಾರೆ. ಅವಳು 2 ಗಂಟೆಗೆ 2:15 ಮಲ್ಕೊಂಡ್ಲು. ಒಂದು 2:15 ಮಲ್ಕೊಂಡ್ಲು. ಬಟ್ ನಾನು ದುಡ್ಡೆಲ್ಲ ರೆಡಿ ಮಾಡಿಕೊಂಡು ಸ್ವಲ್ಪ ಡೆಕೋರೇಷನ್ಸ್ ಎಲ್ಲ ಮುಗಿಸ್ಕೊಂಡು, ಎಲ್ಲ ಮುಗಿಸ್ಕೊಂಡ್ರೆ ತಲೆಸ್ನಾನ ಹೇಗೂ ಮಾಡಿದ್ದೀನಿ. ಸೊ ಎಲ್ಲ ಮುಗಿಸ್ಕೊಂಡ್ರೆ ನೆಕ್ಸ್ಟ್ ನನಗೆ ಇವಾಗ ಇನ್ನೊಂದ್ಸತಿ ತಲೆಸ್ನಾನ ಮಾಡ್ಕೊಂಡು ಪೂಜೆ ಶುರು ಮಾಡ್ಬೇಕು. ಒಳ್ಳೆಯದು ಬ್ರಾಹ್ಮಿ ಮುಹೂರ್ತದಲ್ಲಿ, ಅಂದರೆ ಟೈಮಿಂಗ್ಸ್ ಚೆನ್ನಾಗಿರೋದು 4 to 6 ಅಂತೆ. ಸೊ ಅಷ್ಟೊತ್ತಿಗೆ ಮುಗಿಸ್ಬೇಕು ನಾನು. ಸೊ ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನನಗೆ ನಿದ್ದೆ ಮಾಡೋಕ್ಕೆ ಟೈಮೇ ಸಿಕ್ಕಿಲ್ಲ. ಮೇ ಬಿ ಇನ್ನೊಂದು ಮನಗಿದ್ರು ಇನ್ನೊಂದು 10-15 ನಿಮಿಷ ಮನಗ್ತೀನಿ ಅಷ್ಟೇ. ಮನಗದಲ್ಲಿ ನಾನು ಫೋನ್ ಸ್ಕ್ರೋಲ್ ಮಾಡಿ ಎದ್ದೋಗ್ಬಿಡ್ತೀನಿ. ಬಿಕಾಸ್ ಟೈಮ್ ಇಲ್ಲ ನನಗೆ. ಯಾಕಂದರೆ 4 ಗಂಟೆಗೆ ನಂಗೆ ಕರೆಕ್ಟಾಗಿ ಸ್ನಾನ ಮಾಡ್ಕೊಂಡು ಈಚೆ ಬಂದ್ರೆ ಅಷ್ಟೇ ನಂಗೆ ಪೂಜೆ ಮಾಡೋಕ್ಕಾಗೋದು. ಇವಾಗ ಅಂದರೆ ನಂಗೆ ಮಲ್ಗಕ್ಕೆ ಆಗೋದೇ ಇಲ್ಲ, ಟೈಮೇ ಇಲ್ಲ. ಆಯ್ತು ತುಳಸಿ ಇಲ್ಲ ಅದೆಯಾ. ನಾನು ಮಾರ್ನಿಂಗ್ ಬೆಳಗ್ಗೆ ಬೇಗ ಎದ್ದು 4:15ಗೆ ಸ್ನಾನ ಮಾಡ್ಕೊಬಂದು ಫಸ್ಟು ಇಲ್ಲಿ ಕಳಸ ರೆಡಿ ಮಾಡ್ಕೊತಾ ಇದ್ದೀನಿ. ಅಮ್ಮ ಏನೇನೆಲ್ಲ ಐಟಮ್ಸ್ ಕೊಟ್ಟಿದ್ರು 9 ಐಟಮ್ಸನ್ನು ಅದ್ರೊಳಗೆ ಹಾಕಬೇಕು. ಸೊ ಅಷ್ಟನ್ನು ಹಾಕ್ಕೊಂಡು ಫಸ್ಟು ಕಳಸನ ಎಲ್ಲ ರೆಡಿ ಮಾಡಿಕೊಂಡು ಅದಾದಮೇಲೆ ವೀಳ್ಯದೆಲೆ ಇಟ್ಟು ಕಾಯಿ ಇಟ್ಟು ದೇವರ ಮುಖವಾಡನ ಕಾಯಿಗೆ ಕಟ್ಟಿದ್ದೀನಿ. ಸೊ ಅದಾದಮೇಲೆ ಪೂಜೆ ಶುರು ಮಾಡಿದ್ದೀನಿ. ಪೂಜೆ ಎಲ್ಲ ಹೇಗೆ ಮಾಡಿದ್ದೀವಿ ಅಂತ ಎಲ್ಲರೂ ಜನರಲ್ ಹೇಗೆ ಮಾಡ್ತಾರೋ ನಾನು ಕೂಡ ಹಾಗೆ ಮಾಡಿದ್ದೀನಿ.
ಎಲ್ಲರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನನಗೆ ಬುದ್ಧಿ ಬಂದಾಗಲಿಂದನೂ ನಮ್ಮಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ, ನಾನು ನೋಡ್ತಾನೇ ಇದ್ದೀನಿ. ಆ್ಯಂಡ್ ಒಂದು 3-4 ವರ್ಷದಿಂದ ಇರಬಹುದು ನಾನೇ ಫುಲ್ ಜವಾಬ್ದಾರಿ ತೊಗೊಳ್ಳೋದು. ಅಂದರೆ ಡೆಕೋರೇಷನಿಂದ ಹಿಡಿದು ದೇವಿ ಕೂರಿಸೋದ್ರಿಂದ, ಬೆಳಗಿನ ಜಾವ ಪೂಜೆ ಮಾಡೋದ್ರಿಂದ ಹಿಡಿದು ನಾನೇ ತೊಗೋತೀನಿ. ಬಿಕಾಸ್ ನನಗದು ತುಂಬ ಇಷ್ಟ. ನೈವೇದ್ಯ ಅಡುಗೆ ಅಂತೆಲ್ಲ ಬಂದರೆ ಅಮ್ಮ ಪ್ರಿಪೇರ್ ಮಾಡ್ಕೋತಾರೆ. ಸೊ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಅಂದರೆ 4 ಗಂಟೆಯಿಂದ 6 ಗಂಟೆ ಒಳಗಡೆ ಪೂಜೆ ಮುಗಿಸ್ಬೇಕಿತ್ತು. ಸೊ ಕರೆಕ್ಟಾಗಿ 5:30 ನನ್ನ ಪೂಜೆ ಎಲ್ಲ ಕಂಪ್ಲೀಟ್ ಆಗಿತ್ತು. ಅದಾದಮೇಲೆ ನೈವೇದ್ಯ ಎಲ್ಲ ಇಟ್ಟು ಪೂಜೆ ಮಾಡಿ ಮಂಗಳಾರತಿ ಮಾಡಿ ಕಂಕಣ ಕಟ್ಟಿಸ್ಕೋಬೇಕು. ಸೊ ಅದಕ್ಕೋಸ್ಕರ ನಮ್ಮಮ್ಮ ಇಲ್ಲಿ ಕಂಕಣ ಕಟ್ತಾ ಇದ್ದಾರೆ. ಈ ಕಂಕಣ ಕಟ್ಟೋದು ಅಷ್ಟೇ ನಂಗೆ ತುಂಬ ಇಷ್ಟ. ಅದನ್ನೆಲ್ಲ ಕಂಕಣ ಕಟ್ಟಿಸ್ಕೊಳ್ಳೋದು, ಬ್ಯಾಂಗಲ್ಸ್ ಹಾಕ್ಕೊಳ್ಳೋದು, ಎಕ್ಸ್ಪೆಷಲಿ ನನಗೆ ಈ ಹಬ್ಬಗಳ ಟೈಮಲ್ಲಿ ತುಂಬ ಇಷ್ಟಪಡ್ತೀನಿ. ಕಂಕಣ ಕಟ್ಟಿಸ್ಕೊಂಡು ಬ್ಯಾಂಗಲ್ ಹಾಕ್ಕೊಳ್ಳೋದು, ಟ್ರೆಡಿಷ್ನಲ್ ರೆಡಿ ಆಗೋದನ್ನ. ಜನರಲಾಗಿ ಯಾವಾಗಲೂ ನಾನು ಬ್ಯಾಂಗಲ್ಸ್ನ ವೇರ್ ಮಾಡಿರಲ್ಲ. ಈ ಹಬ್ಬ ಟೈಮಲ್ಲಂತೂ ಕಂಪಲ್ಸರಿ ವೇರ್ ಮಾಡಿರ್ತೀನಿ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅದು. ನಮ್ಮ ಮನೆಯಲ್ಲೂ ವರಮಹಾಲಕ್ಷ್ಮಿ, ಗೌರಿ ಹಬ್ಬ, ಗಣೇಶ ಹಬ್ಬ ಇದನ್ನು ನಾವು ಮೇಜರಾಗಿ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ. ಆ್ಯಂಡ್ ತುಂಬ ಚೆನ್ನಾಗಿ ಕೇಳ್ತಾಯಿದ್ರಿ ಯಾಕೆ ನಿಮ್ಮ ಮನೇಲಿ ಯಾರನ್ನೂ ತೋರಿಸಲ್ಲ ಅಂತ. ಬಿಕಾಸ್ ನಮ್ಮಮ್ಮ ಸ್ವಲ್ಪ ಪರವಾಗಿಲ್ಲ. ಬಿಕಾಸ್ ಅವ್ರು ಸ್ವಲ್ಪ ನನ್ನ ವೀಡಿಯೋಸ್ನ ಶೂಟ್ ಮಾಡಿಕೊಡೋದ್ರಿಂದ ಅವ್ರಿಗೆ ಸ್ವಲ್ಪ ಅಭ್ಯಾಸ ಇದೆ. ಬಿಟ್ಟರೆ ಮಿಕ್ಕಿದ್ದು ನನ್ನ ಫ್ಯಾಮಿಲಿ ಮೆಂಬರ್ಸ್ ಯಾರಿಗೂ ನಾನು ಕ್ಯಾಮ್ರಾ ಮುಂದೆ ಬರೋಕ್ಕೆ ಇಷ್ಟ ಇಲ್ಲ. ಅವ್ರು ಸ್ವಲ್ಪ ಶೈ ಬಿಹೇವಿಯರ್. ಸೊ ಅವ್ರಿಗೆ ಅನ್ಕಂಫರ್ಟಬಲ್ ಮಾಡ್ಸೋಕ್ಕೆ ಇಷ್ಟ ಆಗಲ್ಲ ಅಂತ ನಾನು ಅವ್ರನ್ನ ಯಾರನ್ನೂ ಕ್ಯಾಮ್ರಾದಲ್ಲಿ ನಾನು ತೋರಿಸೋದಿಲ್ಲ. ಆ್ಯಂಡ್ ಈ ಫೆಸ್ಟಿವಲ್ಗೆ ನನ್ನ ಫ್ರೆಂಡ್ ಮೇಘನಾ ಜಾಯ್ನ್ ಆಗಿದ್ದು ನಂಗೆ ತುಂಬ ಖುಷಿ ಆಯಿತು. ಯಾಕಂದರೆ ಶೀ ಈಸ್ ಆಲ್ಸೋ ಪಾರ್ಟ್ ಆಫ್ ಮೈ ಫ್ಯಾಮಿಲಿ. ತುಂಬ ಖುಷಿ ಆಗುತ್ತೆ ನನಗೂ ಯಾರಾದರೂ ನನ್ನ ಫ್ರೆಂಡ್ಸ್ ಯಾರಾದರೂ ಜಾಯ್ನ್ ಆಗಿ ಮಾಡಿದ್ರೆ. ಆ್ಯಂಡ್ ಶೀ ಈಸ್ ವೆರಿ ಸಪೋರ್ಟಿವ್. ಥ್ಯಾಂಕ್ ಯು ಸೋ ಮಚ್. ನಾವು ಪ್ರತಿ ಸಲ ದೇವ್ರ ಮನೆಯಲ್ಲಿ ಆ ಥರ ಲಕ್ಷ್ಮಿ ಕೂರಿಸೋದಿಲ್ಲ. ದೇವ್ರ ಮನೆಯಲ್ಲಿ ನಾರ್ಮಲ್ ಪೂಜೆ ಮಾಡ್ತೀವಿ. ಈಚೆ ಕಡೆ ಹಾಲಲ್ಲಿ ನಾವು ಸಪ್ರೇಟಾಗಿ ಲಕ್ಷ್ಮಿ ಕೂರಿಸೋದು. ಸೊ ಅಲ್ಲೆಲ್ಲ ಪೂಜೆ ಮಾಡಿ ನೈವೇದ್ಯಕ್ಕೆ ಸಜ್ಜಿಗೆ ಇಟ್ಟಿದ್ರು ಅಮ್ಮ. ಅದಕ್ಕೆಲ್ಲ ಮಂಗಳಾರತಿ ಮಾಡಿ ಕಾಯಿ ಹೊಡೆದು ನೆಕ್ಸ್ಟ್ ನಮ್ಮ ದೇವ್ರ ಮನೆಗೆ ಬಂದು ಬೇರೆ ದೇವ್ರಗಳ ಮುಂದೆ ಎಲ್ಲ ದೀಪ ಹಚ್ಚಿ ಅವ್ರಿಗೂ ಕೂಡ ನೈವೇದ್ಯ ಇಟ್ಟು ಮಂಗಳಾರತಿ ಮಾಡಿ ಆವತ್ತಿನ ಪೂಜೆ ಕಂಪ್ಲೀಟ್ ಮಾಡಿದೆ. ತುಂಬ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ, ಖುಷಿ ಅನಿಸುತ್ತೆ. ಆ್ಯಂಡ್ ನಾನು ಎಷ್ಟು ಮಾಡರ್ನೈಸ್ಡ್ ಆಗಿರ್ತೀನೋ ಅದೇ ಥರ ಫುಲ್ಲು ಟ್ರೆಡಿಷ್ನಲ್ ಆಗಿರೋಕ್ಕೂ ನಂಗೆ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಲೈಫ್ನ ಎಷ್ಟೇ ಸತಿ ನಾನು ಚೇಂಜ್ ಮಾಡ್ಕೊಳಕ್ಕೆ ಹೋದ್ರೂ ನನಗೆ ಏನಾದರೂ ಒಂದು ಅಡ್ಡಿ ಬರುತ್ತೆ. ಸೊ ರೀಸ್ಟಾರ್ಟ್ ಮಾಡೋಣ ಅಂತ ಅನ್ಕೊತಾನೇ ಇರ್ತೀನಿ. ನೋಡೋಣ ಮುಂದಿನ ಬ್ಲಾಗ್ಸಲ್ಲಿ ನನ್ನ ಲೈಫ್ನ ಚೇಂಜ್ ಮಾಡಿಕೊಂಡ್ರೆ ನಿಮ್ಗೆ ಖಂಡಿತ ತೋರಿಸ್ತೀನಿ. ಈಗ ಶಾರ್ಟ್ಸ್ ಬರುತ್ತೆ, ನೋಡ್ಕೊಬನ್ನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಫೋಟೋಸ್ ತೊಗೊಂಡು ಬಂದು ಮಲ್ಕೊಂಡೆ. ಸ್ವಲ್ಪ ಹೊತ್ತಾದಮೇಲೆ ನಾನು ಎದ್ದೆ. ನೋಡಿದ್ರೆ ನಮ್ಮ ಮೇಘನ ಅವರು ಅಷ್ಟೊತ್ತಲ್ಲಿ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಅವರು ಕೂಡ ಮಲ್ಕೊಂಡಿದ್ರು. ರೆಸ್ಟ್ ತೊಗೊಂಡಾದಮೇಲೆ ಆ್ಯಕ್ಚುಲಿ ನಾನು 1-2 ವೀಡಿಯೋಸ್ ಕೂಡ ಮಾಡಿಕೊಂಡೆ. ಬಿಕಾಸ್ ಮೇಘನ ಅದ್ರ ಚೆನ್ನಾಗಿ ಹೆಲ್ಪ್ ಮಾಡ್ತಾಳೆ ವೀಡಿಯೋಸ್ ಹಿಡಿಯೋಕ್ಕೆ ಅಂತ. ಸೊ ಅದಾದಮೇಲೆ ನೋಡೋಣ ಅಂತ ಹೋದರೆ ನಮ್ಮ ಮೇಘನ ಅವ್ರು ನಿದ್ದೆ ಮಾಡ್ತಾ ವ್ಲಾಗ್ ಆನ್ ಮಾಡ್ಕೊಂಡು ಮಲ್ಕೊಂಡವರು. ಮೊಬೈಲು ಕೆಳಗಡೆ ಬಿದ್ದೋಗಿದೆ, ಅವ್ರು ನೋಡೇ ಇಲ್ಲ, ಆರಾಮಾಗಿ ಮಲ್ಕೊಂಡಿದ್ಲು. ಆಮೇಲೆ ಎಲ್ಲಿಂದನೋ ಸೌಂಡ್ ಬರ್ತಿದ್ಯಲ್ಲ ಅಂತ ನಮ್ಮಮ್ಮ ಹೇಳಿದಾಗ ನೋಡಿದೆ, ಅಷ್ಟು ನಿದ್ದಲಿದ್ಲು. ಗೈಸ್, ಇದು ನನ್ನ ಸೆಕೆಂಡ್ ಲುಕ್. ವರಮಹಾಲಕ್ಷ್ಮಿಗೆ ಅಂತ ಅಲ್ಲ, ನಾನು ಒಂದು ವಿಡಿಯೋ ಮಾಡೋಣ ಅಂತ ಇದನ್ನು ರೆಡಿಯಾಗಿದ್ದೀನಿ. ಸರಿನಾ? ನಂಗೆ ಗೊತ್ತು ನೀವು ಹೇಳೋಕ್ಕಾಗಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬಿಡಿ.
ಫೈನಲಿ ನಂದು ವೀಡಿಯೋಸ್ ಎಲ್ಲ ಶೂಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿರ್ತೀನಿ, ಹೋಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಮೇಘನ ಕೂಡ ಇನ್ನೇನು ಮನೆಗೆ ಹೊರಡಬೇಕಿತ್ತು, ಸೊ ಅವಳು ಲಾಸ್ಟಿಗೆ ಒಂದು ಪೂಜೆ ಮಾಡಿ ಅವಳಿಗೆ ಫಸ್ಟ್ ನಮ್ಮ ಮನೆಯಿಂದ ನಾವು ಅರ್ಶಿನ ಕುಂಕುಮ ಕೊಟ್ಟಿದ್ದು ಒಂಥರ ಖುಷಿ ಆಗುತ್ತೆ. ಅವಳು ಕೂಡ ಪೂಜೆ ಎಲ್ಲ ಮುಗಿಸಿ ಅರ್ಶಿನ ಕುಂಕುಮ ತೊಗೊಂಡು ಅವಳು ಕೂಡ ಹೊರಟ್ಲು. ಸೊ ಇದು ನನ್ನ ವ್ಲಾಗ್ ಆಗಿತ್ತು ಗೈಸ್. ನನ್ನ ಪ್ರಕಾರ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಫಾಲೋ ಮಾಡೋದನ್ನ, ಲೈಕ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ, ಶೇರ್ ಮಾಡೋದನ್ನ ಯಾವತ್ತೂ ಬಿಡಬೇಡಿ. ಸೊ ನನಗೂ ತುಂಬ ಖುಷಿ ಆಗುತ್ತೆ ನೀವು ಈ ಥರ ಎಲ್ಲ ಪ್ರೋತ್ಸಾಹ ಕೊಡ್ತಾ ಇದ್ದರೆ. ನಾನು ಕೂಡ ಲಾಂಗ್ ವ್ಲಾಗ್ಸ್ನ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ಸುಮಾರು ಬಿಟ್ಟು ಕೂಡ ಇದ್ದೀನಿ. ಈವ್ನಿಂಗ್ ನಾನು ರಾತ್ರಿ ಎಲ್ಲ ಎದ್ದಿಬಿಟ್ಟಿದ್ದೆ, ಒಂಚೂರು ನಿದ್ದೆ ಮಾಡಿಲ್ಲ, ಒಂದು ಅರ್ಧ ಗಂಟೆ ನಿದ್ದೆ ಮಾಡಿಲ್ಲ. ಸೊ ರಾತ್ರಿ ಎಲ್ಲ ಎದ್ದು ಡೆಕೋರೇಷನ್ ಮಾಡಿ ಮಾರ್ನಿಂಗ್ ಎದ್ದು ಮಾರ್ನಿಂಗ್ ಪೂಜೆ ಎಲ್ಲ ಮಾಡಿ ಆಮೇಲೆ ಕಂಟಿನ್ಯೂಸ್ ಆಗಿ ಒಂದೆರಡು ರೀಲ್ಸ್ಗಳನ್ನ ಕಂಟಿನ್ಯೂಸ್ ಶೂಟ್ ಮಾಡಿ ಫುಲ್ಲು ಸ್ಟ್ರೈನ್ ಆಗಿಬಿಟ್ಟಿತ್ತು. ಸೊ ನನ್ನ ಫ್ರೆಂಡ್ ಅವ್ರ ಮನೆಗೆ ಹೋದ್ಲು, ಸೊ ಅವಳನ್ನ ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಬಂದೆ. ಸೊ ಅದಾದಮೇಲೆ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟಿದ್ದೆ. ಇವಾಗ ಎದ್ದಿದ್ದೀನಿ, ಸ್ವಲ್ಪ ಇವಾಗ ಕೂಲಾಗಿದೆ, ಸ್ವಲ್ಪ ಸಮಾಧಾನ ಆಗಿದೆ. ಆ್ಯಂಡ್ ಎಷ್ಟೊಂದು ಜನ ಅಷ್ಟು ಕುಂಕುಮಕ್ಕೆ ಬಂದಿದ್ರು, ಅವ್ರಿಗೆ ಕೊಟ್ವಿ. ಆ್ಯಂಡ್ ಮೇ ಬಿ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ, ಬಿಕಾಸ್ ಇನ್ನೇನಿಲ್ಲ, ಇವತ್ತಿನ ಡೇ ಮುಗೀತು. ಎಲ್ಲರಿಗೂ ಒಂದು ಸೆಕೆಂಡ್ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಸೊ ನಿಮ್ಮ ಆಸೆ ಕನಸು ಎಲ್ಲ ನೆರವೇರಲಿ ಅಂತ ಹೇಳ್ತಾ, ನನ್ನ ಪ್ರಕಾರ ನನ್ನ ಈ ವ್ಲಾಗ್ ನೋಡ್ತಾ ಇರೋದು ನನಗೆ ಗೊತ್ತಿರೋರು, ಅಕಸ್ಮಾತ್ ಯಾರಾದರೂ ಗೊತ್ತಿಲ್ಲದಿರೋರು ನೋಡ್ತಾ ಇದ್ದೀರಾ ಅಂತ ಅಂದರೆ, ನನ್ನ ಹೆಸರು ಬಿಂದುಶ್ರೀ ಅಂತ. ನಾನು ಗುಬ್ಬಿ ಹುಡುಗಿ, ಪ್ರೆಸೆಂಟ್ಲಿ MBA ಸ್ಟಡಿ ಮಾಡ್ತಾ ಇದ್ದೀನಿ. ಸೊ ನನ್ನ ಡೈಲಿ ಲೈಫ್ ನಿಮ್ಮ ಕಣ್ಣು ಮುಂದೆ ಈ ವಿಡಿಯೋಸ್ ಮುಖಾಂತರ. ಸೊ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಓಕೆನಾ? ಲವ್ ಯು, ಬಾಯ್.